ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿ ಕಂಠೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಮಾರ್ನಿಂಗ್ ಆಲ್ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ, ಇಂಗ್ಲಿಷ್ ಲರ್ನಿಂಗ್ ಪ್ರೋಗ್ರಾಮ್, ಸ್ಪೋಕನ್ ಇಂಗ್ಲಿಷ್ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಟೀಚರ್. ನಾನು ನಿಮಗೆ ಕಳೆದ ತರಗತಿಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ನ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೆ. ಆ ತರಗತಿಯಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಹೇಗೆ ಬಳಕೆಯಾಗತ್ತೆ, ಅದರ ರಚನೆ ಹೇಗಿರುತ್ತೆ, ಮತ್ತೆ ಅದನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು, ಇದೆಲ್ಲವನ್ನ ನಾನು ವಿವರವಾಗಿ ವಿವರಿಸಿದ್ದೆ. ಮಕ್ಕಳ, ಈ ಟೆನ್ಸಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾವಾಗ್ಲೂ ಅದರ ಸ್ಟ್ರಕ್ಚರ್ ಮತ್ತು ಅದರ ಫಂಕ್ಷನ್ ಇವೆರಡರ ಕಡೆ ಗಮನ ಕೊಡಬೇಕು ಅಂತ ಹೇಳಿ ನಾನು ನಿಮಗೆ ಆರಂಭದಿಂದನೂ ಹೇಳ್ತಾ ಬಂದಿದ್ದೇನೆ. ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಏನಿದೆ, ಇದು ಬಹಳ ವಿಶೇಷವಾಗಿ ಬಳಕೆಯಾಗುವಂತ ಟೆನ್ಸ್ ಆಗಿರುತ್ತೆ. ಇದನ್ನ ನಾವು ದಿನನಿತ್ಯ ಬಳಸುವಂತ ಸಂದರ್ಭ ಸ್ವಲ್ಪ ಕಡಿಮೆ. ಸಿಂಪಲ್ ಪಾಸ್ಟ್ ಮತ್ತು ಪಾಸ್ಟ್ ಕಂಟಿನ್ಯೂಯಸ್ ಇವೆರಡು ಸಾಕಾಗತ್ತೆ. ಆದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಳಕೆಗೆ ಬರ್ತಾ ಇರುತ್ತೆ, ನಾವು ಅದನ್ನ ಬಳಸ್ತಾ ಇರ್ತೇವೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಕಳೆದ ತರಗತಿಯಲ್ಲಿ ನಾವೇನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಕಲ್ತ್ಕೊಂಡ್ವಿ, ಅದರ ರಚನೆ ಏನಿತ್ತು ಅನ್ನೋದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಅದರ ಸ್ಟ್ರಕ್ಚರ್ ಹೇಗಿತ್ತು ಅಂತ ಹೇಳಿ. ಸಬ್ಜೆಕ್ಟ್ ಇರುತ್ತೆ, ಹ್ಯಾಸ್, ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್. ಹ್ಯಾಸ್, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗತ್ತೆ, ಬೀನ್ ಅನ್ನುವ ಇನ್ನೊಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ. ಸೊ ಹಾಗಾಗಿ ನೀವು ಕಳೆದ ಕ್ಲಾಸ್ ಅಲ್ಲಿ ಗಮನಿಸಿದ ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ ಗಳಿದೆ, ಒಂದು ಮೇನ್ ವರ್ಬ್ ಇದೆ. ಈ ಎರಡು ಹೆಲ್ಪಿಂಗ್ ವರ್ಬ್ ನಲ್ಲಿ ಫಸ್ಟ್ ಹೆಲ್ಪಿಂಗ್ ವರ್ಬ್ ಏನಿರುತ್ತೆ ಅಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಎರಡೂ ಇರುತ್ತೆ. ಈ ಒಂದಕ್ಕಿಂತ ಹೆಚ್ಚು ಪದ ಅಲ್ಲಿದ್ದಾಗ ನಾವು ಸಬ್ಜೆಕ್ಟಿನ ಪರ್ಸನ್ ಮತ್ತೆ ನಂಬರ್ ಅನ್ನ ಅವಲಂಬಿಸಿ ಅದನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ ನಾನು ನಿಮಗೆ ಆರಂಭದಿಂದಲೂ ಹೇಳ್ತಾ ಬಂದಿದ್ದೇನೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹ್ಯಾಸ್, ಉಳಿದ ಎಲ್ಲ ಸಬ್ಜೆಕ್ಟಿನ ಜೊತೆ ನಾವು ಹ್ಯಾವ್ ಅನ್ನ ಅಲ್ಲಿ ಬಳಸ್ಕೊಳ್ತೇವೆ. ಹಾಗೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಯಾವಾಗ್ಲೂ ಯಾಕೆ ಬಳಕೆಯಲ್ಲಿದೆ ಅಂತ ಹೇಳಿದ್ರೆ, ಮೇನ್ ವರ್ಬ್ ಇಂಗ್ಲಿಷ್ ನಲ್ಲಿ ಸ್ವತಃ ನೆಗೆಟಿವ್ ಆಗೋದಿಲ್ಲ. ಇದನ್ನ ನಾನು ಪದೇ ಪದೇ ನಿಮ್ಗೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಹೇಳ್ತಾ ಬರ್ತಾ ಇದ್ದೀನಿ. ಇಂಗ್ಲಿಷ್ ನಲ್ಲಿ ಮೇನ್ ವರ್ಬ್ಗಳು, ಕ್ರಿಯೆಯನ್ನ ಸೂಚಿಸುವಂತಹ ಪದ ಏನಿರುತ್ತಲ್ಲ ಮೇನ್ ವರ್ಬ್, ಅದು ಸ್ವತಃ ನೆಗೆಟಿವ್ ಆಗೋದಿಲ್ಲ. ಈಗ ಆಗುತ್ತದೆ, ಆಗುವುದಿಲ್ಲ, ಹೋಗುತ್ತದೆ, ಹೋಗುವುದಿಲ್ಲ ಅಂತ ಹೇಳಿ ನಾವು ಕನ್ನಡದಲ್ಲಿ ಬಳಕೆ ಮಾಡ್ತೀವಿ. ಆದ್ರೆ ಆ ತರದ ಬಳಕೆ ಇಂಗ್ಲಿಷ್ ನಲ್ಲಿ ಸಾಧ್ಯ ಇಲ್ಲ. ಪಾಸಿಬಲ್, ಪಾಸಿಬಲ್ ನಾಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಡು ನಾಟ್ ಪಾಸಿಬಲ್ ಅಂತ ಹೇಳಿ ಹೇಳ್ಬೇಕು. ಹಾಗೆ ನೋಡಿ, ನಾನು ಹೋಗುತ್ತೇನೆ, ಐ ಗೋ. ನಾನು ಹೋಗುವುದಿಲ್ಲ, ಐ ಡು ನಾಟ್ ಗೋ. ಹಾಗೆ ನಾನು ಹೋಗಿದ್ದೆ,
ಐ ವೆಂಟ್. ನಾನು ಹೋಗ್ಲಿಲ್ಲ, ಐ ಡಿಡ್ ನಾಟ್ ಗೋ. ಹೀಗೆ ನಾವು ಹೇಳ್ಬೇಕೆ ಹೊರ್ತು ವೆಂಟ್ ನಾಟ್, ವೆಂಟ್ ಗೋ, ವೆಂಟ್ ಗೋ ನಾಟ್ ಅಂತ ಎಲ್ಲ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಹೀಗೆ ಅಂತ ಹೇಳಿದ್ರೆ ಅದು ಇಂಗ್ಲಿಷ್ ಭಾಷೆಯ ಬಳಕೆಯ ರೀತಿ, ಅಲ್ಲಿ ಆ ನಿಯಮ ಆಗಿದೆ. ನಾವು ಅದನ್ನ ಹಾಗೆ ಬಳಕೆ ಮಾಡಬೇಕು. ಅದು ಮಾತ್ರ ಇಲ್ಲಿ ಉತ್ತರವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾವು ಬಳಕೆ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಕ್ರಿಯೆಗಿಂತ ಕ್ರಿಯೆಯ ಅವಧಿಗೆ ಹೆಚ್ಚಿನ ಮಹತ್ವವನ್ನ ಕೊಡ್ಲಿಕ್ಕೋಸ್ಕರ ಇದನ್ನ ಬಳಸ್ತೇವೆ. ಈಗ ಕ್ರಿಯೆ ನಡೀತಾ ಇದೆ ಅಂತ ಹೇಳಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಸಾಕಾಗತ್ತೆ. ಐ ಆಮ್ ಟೀಚಿಂಗ್, ಕ್ರಿಯೆ ಈಗ ತಾನೇ ಮುಗಿದಿದೆ ಅಥವಾ ಹಿಂದೆ ನಡೆದಿತ್ತು ಈಗ ಅದು ಮುಖ್ಯ ಅಂತ ಹೇಳಲಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸಾಕಾಗತ್ತೆ. ಐ ಹ್ಯಾವ್ ಟಾಟ್ ಇಂಗ್ಲಿಷ್, ಈ ವಾಕ್ಯ ಸಾಕಾಗತ್ತೆ. ಆದ್ರೆ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಅಂತ ನಾನು ಹೇಳ್ಬೇಕಾದಾಗ ಅಲ್ಲಿ ಒಂದು ಕ್ರಿಯೆ ಈಗ ತಾನೇ ಮುಗ್ದಿದೆ ಅಥವಾ ನಡೀತಾನೆ ಇದೆ. ಆದ್ರೆ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ ಜಾನ್ವರಿ 2025, ಇಲ್ಲಿ ಜನವರಿ 2025ರಿಂದಾನು ನಾನು ನಿಮಗೆ ಇಂಗ್ಲಿಷ್ ಅನ್ನ ಕಲಿಸ್ತಾ ಬಂದಿದ್ದೇನೆ. ಸೊ ಇಲ್ಲಿ ಇಂಗ್ಲಿಷ್ ಕಲಿಸ್ತಾ ಬಂದಿದ್ದೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ 2025ರಿಂದಲೂ ನಿಮಗೆ ಕಲಿಸ್ತಾ ಬಂದಿದ್ದೇನೆ ಅಂತ ಹೇಳೋದು ಮುಖ್ಯ ಆಗತ್ತೆ. ಸೊ ಕನ್ನಡ ಭಾಷೆಯ ದೃಷ್ಟಿಯಿಂದ ನೋಡಿದಾಗ ನಾನು ನಿಮಗೆ 25 ಜನವರಿಯಿಂದನೂ ಅಂತ ನಾನು ಹೇಳ್ತೀನಲ್ಲ, ಒಂದು ಒಟ್ಟು ನಾವು ಹೇಳ್ತೀವಲ್ಲ, ಅದನ್ನ ಇಂಗ್ಲಿಷ್ ನಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಅರ್ಥ ಆಗತ್ತಲ್ವಾ? ರೈಟ್. ಈಗ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಬಗ್ಗೆ ನಿಮ್ ಜೊತೆಗೆ ಚರ್ಚೆ ಮಾಡ್ತೇನೆ. ಒಂದಷ್ಟು ಅದರ ಬಳಕೆ ಮತ್ತೆ ಅದರ ಸ್ಟ್ರಕ್ಚರ್ ಕುರಿತು ನಾನು ನಿಮಗೆ ಹೇಳ್ತೇನೆ. ಕಳೆದ ತರಗತಿಯ ಕೊನೆಯ ಭಾಗದಲ್ಲಿ ನಾನು ನಿಮಗೆ ಇದನ್ನ ಹೇಳಿದ್ದೆ. ಮುಂದಿನ ತರಗತಿಯಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾನು ನಿಮಗೆ ಕಲಿಸ್ಕೊಡ್ತೇನೆ ಅಂತ ಹೇಳಿ. ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಮೊದಲು ಅದರ ಸ್ಟ್ರಕ್ಚರ್ ಅನ್ನ ನಾವು ನೋಡೋಣ, ಅದರ ರಚನೆ ಹೇಗೆ ಅಂತ ನೋಡೋಣ. ಸೊ ಸಬ್ಜೆಕ್ಟ್ ಇರಬೇಕು, ಸಬ್ಜೆಕ್ಟ್ ಇರುತ್ತೆ. ಹ್ಯಾಡ್, HAD, ಹ್ಯಾಡ್ ಪ್ಲಸ್ ಬೀನ್, BEEN, ಬೀನ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ING ಯ ವರ್ಬ್ ಇಲ್ಲಿ ಇರುತ್ತೆ. ಹೇಗೆ ಇದರ ವಾಕ್ಯ ಹೇಳ್ಬೋದಪ್ಪ? ಐ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ ಜಾನ್ವರಿ 2025. I had been teaching English. I had been teaching Kannada. I had been learning English. ಹೀಗೆ ನಾವು ಈ ವಾಕ್ಯಗಳನ್ನ ಹೇಳ್ತೇವೆ. I had been working. I had been doing homework. I had been learning mathematics. ಹೀಗೆ she had been practicing English. ಈ ರೀತಿ ಈ ವಾಕ್ಯಗಳನ್ನು ಹೇಳ್ತಾ ಹೋಗ್ತೇವೆ. ಇದರ ಉದ್ದೇಶ ಏನು ಅಂತ ನೋಡೋಣ. ಈಗ ಇದರ ರಚನೆ ಮತ್ತಿನ್ನೊಮ್ಮೆ ಹೇಳ್ತೇನೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್, HAD, ಹ್ಯಾಡ್. ಇಂಗ್ಲಿಷ್ ನಲ್ಲಿ ಇನ್ನೊಂದು ADD, ಆಡ್ ಅಂತಿದೆ. ಆದ್ರೆ ಇಲ್ಲಿ ಹ್ಯಾಡ್, HAD, ಹ್ಯಾಡ್ ಪ್ಲಸ್ ಬೀನ್, BEEN, ಬೀನ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್. ಇದನ್ನ ಯಾಕೆ ಹೇಳ್ತೇವೆ, ಯಾಕೆ ಈ ಟೆನ್ಸ್ ಅನ್ನ ಬಳಸ್ತೇವೆ ಅಂತ ಹೇಳಿದ್ರೆ, ಒಂದು ಮುಗಿದಿರುವ ಕೆಲಸ ಎಷ್ಟು ದೀರ್ಘಕಾಲ ನಡೀತಾ ಇತ್ತು ಅಥವಾ ಅದರ ಅವಧಿ ಎಷ್ಟಿತ್ತು ಅಂತ ಹೇಳೋದು, ಅಥವಾ ಅದರ ಅವಧಿಗೆ ಮಹತ್ವವನ್ನ ಕೊಡುವಂತದ್ದಕ್ಕೆ ಈ ವಾಕ್ಯವನ್ನ ನಾವು ಬಳಸ್ಕೊಳ್ತೇವೆ. ನೋಡಿ, ಭೂತಕಾಲದಲ್ಲಿ ಕ್ರಿಯೆ ಮುಗಿತು ಅಂತ ಹೇಳೋದಾದ್ರೆ ಸಿಂಪಲ್ ಪಾಸ್ಟ್ ಸಾಕು. ಭೂತಕಾಲದಲ್ಲಿ ಕ್ರಿಯೆ ನಡೀತಾ ಇತ್ತು ಅಂತ ಹೇಳೋದಿಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಸಾಕಾಗತ್ತೆ. ಭೂತಕಾಲದಲ್ಲಿ ಕ್ರಿಯೆಯೊಂದು ಖಂಡಿತ ಮುಗಿದಿತ್ತು ಅಂತ ಹೇಳೋದಿಕ್ಕೆ ಪಾಸ್ಟ್ ಪರ್ಫೆಕ್ಟ್ ಸಾಕಾಗತ್ತೆ. ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಿದೆ, ಇದರಲ್ಲಿ ಪರ್ಫೆಕ್ಟ್ ಮತ್ತು ಕಂಟಿನ್ಯೂಸ್ ಟೆನ್ಸ್ ನ ಎರಡೂ ಗುಣಗಳು ಇರುತ್ತವೆ. ಹೇಗೆ ನೋಡಿ, ಐ ಹ್ಯಾಡ್ ಬೀನ್ ಟೀಚಿಂಗ್ English in
ಜಾನ್ವರಿ 2025. ಸೊ ನಾನು ನಿಮ್ಗೆ ಜನವರಿ 2025ರಲ್ಲಿ ಇಂಗ್ಲಿಷ್ ಅನ್ನ ಕಲಿಸ್ತಾ ಇದ್ದೆ. ಸೊ ಇಲ್ಲಿ ಕಲಿಸುತ್ತಿರುವೆ ಅಂತ ಹೇಳೋದಕ್ಕಿಂತ ಕಲಿಸುತ್ತಿದ್ದೆ. ಎಲ್ಲಿಂದ? ಜನವರಿ 25 ಪೂರ್ತಿ ನಾನು ಕಲಿಸುತ್ತಿದ್ದೆ. ಒಂದು ಮುಗಿದು ಹೋದ ಕ್ರಿಯೆ, ಅಂತ್ಯಗೊಂಡಿರುವ ಕ್ರಿಯೆ, ಇಷ್ಟು ಕಾಲ, ಇಷ್ಟು ಅವಧಿ ನಡೀತಾ ಇತ್ತು, ನಡೆದಿತ್ತು ಅಂತ ಹೇಳಿ ವಿವರಣೆ ಕೊಡ್ಲಿಕ್ಕೆ, ಅರ್ಥ ಮಾಡಿಸ್ಲಿಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಬಳಸ್ತೇವೆ. ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಏನಿದೆ, ಇದು ಭೂತಕಾಲದ ಕ್ರಿಯೆಯನ್ನೇ ತೆಗೆದುಕೊಳ್ಳುತ್ತೆ. ಈಗಾಗಲೇ ಆಗೋಗಿರುವಂತ ಕ್ರಿಯೆ, ಕಂಪ್ಲೀಟೆಡ್ ಆಕ್ಷನ್ ಅಥವಾ ಫಿನಿಶ್ಡ್ ಆಕ್ಷನ್ ಅನ್ನ ಹೇಳುತ್ತೆ. ಆದ್ರೆ ಇಲ್ಲಿಯ ಉದ್ದೇಶ ಏನಪ್ಪಾ ಅಂದ್ರೆ, ಆ ಕ್ರಿಯೆ ಎಷ್ಟು ಅವಧಿ ನಡೆದಿತ್ತು ಅನ್ನೋದನ್ನ ಹೈಲೈಟ್ ಮಾಡುವಂಥದ್ದು, ಅಥವಾ ಕೇಳುಗರಿಗೆ ಅದೇ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದು. ಬರೆದಾಗ, ಬರೆಯೋದ್ರ ಮೂಲಕ ಓದೋರಿಗೆ ಆ ಕ್ರಿಯೆ ನಡೆದ ಅವಧಿ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಹೇಳೋದಕ್ಕೋಸ್ಕರ ಈ ಟೆನ್ಸ್ ಅನ್ನ ಬಳಸ್ತೇವೆ. ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ನೀವು ಗಮನಿಸಬೇಕಾಗಿರೋ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಕ್ ಗಳಿದೆ. ಹ್ಯಾಡ್ ಇದೆ, ಬೀನ್ ಇದೆ. ಈ ರೀತಿ ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಬ್ ಇದ್ರೆ ಆ ಮೊದಲ ಹೆಲ್ಪಿಂಗ್ ವರ್ಬ್ ಏನಿರುತ್ತಲ್ಲ ಅದು ನೆಗೆಟಿವ್ ಆಗತ್ತೆ. ಎರಡನೇ ಹೆಲ್ಪಿಂಗ್ ವರ್ಬ್ ಏನಿರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಐ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲಿಷ್, ಐ ಹ್ಯಾಡ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ನೋಡಿ, ಐ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್, ಐ ಹ್ಯಾಡ್ ನಾಟ್ ಬೀನ್ ರೈಟಿಂಗ್ ಅ ಲೆಟರ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇವೆರಡರಲ್ಲಿ ಸ್ಟ್ರಕ್ಚರ್ ನಲ್ಲಿ ಎಲ್ಲಿ ವ್ಯತ್ಯಾಸ, ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಹ್ಯಾಸ್ ಮತ್ತೆ ಹ್ಯಾವ್ ಎರಡೂ ಕೂಡ ಮೊದಲ ಹೆಲ್ಪಿಂಗ್ ವರ್ಬ್ ನ ಜಾಗದಲ್ಲಿ ಇರ್ತವೆ. ಆದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಹ್ಯಾಡ್ ಮಾತ್ರ ಮೊದಲ ಹೆಲ್ಪಿಂಗ್ ವರ್ಬ್ ನ ಜಾಗದಲ್ಲಿ ಇರುತ್ತೆ. ಹ್ಯಾಡ್, HAD, ಹ್ಯಾಡ್. ಸೊ ಹಾಗಾಗಿ ಸಬ್ಜೆಕ್ಟ್ ಯಾವುದೇ ಇರ್ಲಿ, ಅದರ ಪರ್ಸನ್ ಯಾವುದೇ ಇರ್ಲಿ, ಅದರ ನಂಬರ್ ಯಾವುದೇ ಇರ್ಲಿ, ನಾವು ಅದನ್ನ ಹ್ಯಾಡ್ ನ ಜೊತೆ ಬಳಸ್ತಾ ಹೋಗ್ಬೋದು. ಆದ್ರೆ ಹ್ಯಾಸ್ ಮತ್ತೆ ಹ್ಯಾವ್ ಇದ್ದಾಗ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಮಾತ್ರ ಹ್ಯಾಸ್ ಬಳಸಬೇಕಾಗಿತ್ತು. ಉಳಿದದೆಲ್ಲದಕ್ಕೂ ಹ್ಯಾವ್ ಪದವನ್ನ ಬಳಸುವಂತ ಅಗತ್ಯ ಇತ್ತು. ಆದ್ರೆ ಇಲ್ಲಿ ಆ ತರದ ವ್ಯತ್ಯಾಸ ಇಲ್ಲ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ನಲ್ಲಿ ಹ್ಯಾಡ್ ಮಾತ್ರ ಮೊದಲ ಹೆಲ್ಪಿಂಗ್ ವರ್ಬ್ ಆಗತ್ತೆ. ನಂತರದ ಹೆಲ್ಪಿಂಗ್ ವರ್ಬ್ ಬೀನ್, BEEN, ಬೀನ್ ಆಗಿರುತ್ತೆ. ಮತ್ತಿಲ್ಲಿ ಮೇನ್ ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅಂದ್ರೆ ING ರೂಪದಲ್ಲಿರುವಂತಹ ವರ್ಬ್ ಆಗಿರುತ್ತೆ. ಸೊ ಇಲ್ಲಿ ಒಂದು ವಾಕ್ಯವನ್ನ ಹೇಳೋದಾದ್ರೆ ಹೇಗೆ, ಜ್ಯೋತಿ ಹ್ಯಾಡ್ ಬೀನ್ ಡಾನ್ಸಿಂಗ್ ಫಾರ್ ಎ ಮಂತ್. ಒಂದು ತಿಂಗಳ ಕಾಲ ಜ್ಯೋತಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಒಂದ್ ತಿಂಗಳ ಕಾಲ ಜ್ಯೋತಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಈ ಅರ್ಥವನ್ನ ಜ್ಯೋತಿ ಹ್ಯಾಡ್ ಬೀನ್ ಡಾನ್ಸಿಂಗ್ ಫಾರ್ ಎ ಮಂತ್ ಅನ್ನೋ ವಾಕ್ಯ ಕೊಡುತ್ತೆ. ಸೊ ಈ ಎರಡೂ ವಾಕ್ಯಗಳಲ್ಲಿ ನಾವು ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ, ಕನ್ನಡದಲ್ಲಿ ಒಂದು ಸ್ವಲ್ಪ ಧ್ವನಿಯ ಏರಿಳಿತವನ್ನ ಮಾಡಿ, ವಾಯ್ಸ್ ಅನ್ನ ರೈಸ್ ಮಾಡಿ ಅಥವಾ ಡಿಕ್ರೀಸ್ ಮಾಡಿ, ಅಥವಾ ವಾಯ್ಸ್ ಅನ್ನ ಸ್ವಲ್ಪ ಸ್ಟ್ರೆಸ್ ಮಾಡಿ ಹೇಳುವಂತಹ ರೀತಿ ಏನಿರುತ್ತಲ್ಲ, ಅದನ್ನ ಇಲ್ಲಿ ಇಂಗ್ಲಿಷ್ ನಲ್ಲಿ ಇವೆರಡು ಟೆನ್ಸ್ ಅಲ್ಲಿ ಎರಡು ಪ್ರತ್ಯೇಕ ಟೆನ್ಸ್ ಗಳಾಗಿ ಬಳಸುವಂತಹ ಸಂದರ್ಭ ಇದೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಒಂದು ರೀತಿಯ ವಾಕ್ಯ ಆದ್ರೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇನ್ನೊಂದು ರೀತಿಯ ವಾಕ್ಯ ಆಗತ್ತೆ. ಸೊ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ನ ಸ್ಟ್ರಕ್ಚರ್ ಇನ್ನೊಮ್ಮೆ ಹೇಳ್ತೇನೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್. ಯಾವುದಕ್ಕೋಸ್ಕರ ಬಳಸ್ತೇವೆ? ಭೂತಕಾಲದಲ್ಲಿ ಈಗಾಗಲೇ ಮುಗಿದೋಗಿರುವಂತ ಭೂತಕಾಲದ ಕ್ರಿಯೆ, ಕಂಪ್ಲೀಟೆಡ್ ಆಕ್ಷನ್, ಫಿನಿಶ್ಡ್ ಆಕ್ಷನ್ ಎಷ್ಟು ಅವಧಿಯವರೆಗೆ ನಡೆದಿತ್ತು ಅಂತ ಹೇಳಿ ಆ ಅವಧಿಯನ್ನ ಹೈಲೈಟ್ ಮಾಡೋ ದೃಷ್ಟಿಯಿಂದ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಬಳಕೆ ಮಾಡ್ತೇವೆ. ಇದು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ ಅಲ್ವಾ?
ಸರಿ, ಹಾಗಿದ್ರೆ ನೋಡಿ, ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಇದುವರೆಗೆ ಕಲ್ತಂತ ಟೆನ್ಸ್ ಗಳನ್ನ ಒಮ್ಮೆ ಗಮನಿಸ್ಬಿಡೋಣ. ಯಾಕೆಂದ್ರೆ ಮುಂದಿನ ಕ್ಲಾಸ್ ನಲ್ಲಿ ನಾನು ಇನ್ನೂ ಹೊಸ ಟೆನ್ಸ್ ಗಳನ್ನ ನಿಮಗೆ ಕಲಿಸೋದಿದೆ. ನೋಡಿ, ನಾವು ಟೆನ್ಸಸ್ ಅನ್ನ ಕಲಿಯೋದಕ್ಕೆ ಶುರು ಮಾಡಿದ್ದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನ ಮೂಲಕ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅದರ ಸ್ಟ್ರಕ್ಚರ್ ಏನಪ್ಪಾ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಈಸ್, ಆಮ್, ಆರ್, ಈ ಮೂರರಲ್ಲಿ ಒಂದು ಈಸ್, ಆಮ್, ಆರ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್. ಇದೇನನ್ನ ಹೇಳುತ್ತೆ? ಮಾತಾಡ್ಬೇಕಾದ್ರೆ ನಡೆಯುತ್ತಾ ಇರುವಂತ ಕ್ರಿಯೆ, ನಡೆಯುತ್ತಿರುವ ಕ್ರಿಯೆಯನ್ನ ಇದು ಸೂಚಿಸುತ್ತೆ. ಈಗ ಉದಾಹರಣೆಗೆ, ಐ ಆಮ್ ಟೀಚಿಂಗ್ ಟೆನ್ಸಸ್ ಇನ್ ಇಂಗ್ಲಿಷ್, ಯು ಆರ್ ಲರ್ನಿಂಗ್ ಟೆನ್ಸಸ್ ಇನ್ ಇಂಗ್ಲಿಷ್. ಈಗ ನಾನು ಇದನ್ನ ಹೇಳ್ತಾ ಇರ್ಬೇಕಾದ್ರೆ ನೀವು ಅದನ್ನ ಕೇಳ್ತಾ ಇದ್ದೀರಿ. ಸೊ ಮಾತಾಡ್ಬೇಕಾದ್ರೆ ಈ ಕ್ರಿಯೆ ನಡೀತಾ ಇದೆ ಅಂತಾದ್ರೆ ಅವಾಗ ನಾವೇನ್ ಮಾಡ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಬಳಕೆ ಮಾಡ್ತೇವೆ. ಇದರ ಬೇರೆ ಬೇರೆ ಪ್ರಯೋಜನಗಳು, ಉಪಯೋಗಗಳು ಇದೆ, ಫಂಕ್ಷನ್ಸ್ ಇದೆ. ಆ ತರಗತಿಯಲ್ಲಿ ನಾನು ಇದನ್ನ ವಿವರವಾಗಿ ಕೊಟ್ಟಿದ್ದೇನೆ. ನೀವು ಅದನ್ನ ಮತ್ತೊಮ್ಮೆ ಕೇಳಬಹುದು. ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದವರಿಗೆ ಒಂದು ಪತ್ರ ಬರೆದ್ರೆ ನಿಮಗೆ ಆ ಕ್ಲಾಸಿನ ಧ್ವನಿ ಮುದ್ರಿಕೆಯನ್ನ ಅವರು ನೀಡ್ತಾರೆ. ನೀವೊಮ್ಮೆ ಕೂತು ಅದನ್ನ ಕೇಳಲಿಕ್ಕೆ ಅವಕಾಶ ಆಗತ್ತೆ. ಅಥವಾ ನಿಮಗೆ ಮತ್ತೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದವರಿಗೆ ಪತ್ರ ಬರೆದು ಹೇಳಿ, ಅವರು ನನಗೆ ವಿಷಯವನ್ನ ತಲುಪಿಸ್ತಾರೆ. ನಾನ್ ನಿಮಗೆ ಮತ್ತೆ ಆ ತರಗತಿಯನ್ನ ನಡೆಸ್ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ. ಹಾಗೆ ಮಕ್ಕಳೇ, ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ನಲ್ಲಿ ನಿಮ್ಗೇನೆ ಸಮಸ್ಯೆಗಳಿದ್ರೆ ಅದು ವ್ಯಾಕರಣದ ವಿಚಾರದಲ್ಲಿರ್ಬೋದು ಅಥವಾ ಭಾಷೆಯ ಬಳಕೆ, ಉಚ್ಚಾರಣೆ, ಈ ಸಮಸ್ಯೆಗಳಿದ್ರೆ ಖಂಡಿತ ನೀವು ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದವರಿಗೆ ಒಂದು ಪತ್ರವನ್ನ ಬರೆದು ಫೋನ್ ಮಾಡಿ ಅವರಿಗೆ ವಿಷಯ ತಿಳಿಸಿ, ಅವರು ನನಗೆ ವಿಷಯವನ್ನ ತಲುಪಿಸ್ತಾರೆ. ನಾನ್ ನಿಮಗೆ ಮುಂದಿನ ತರಗತಿಯಲ್ಲಿ ಅದಕ್ಕೆ ಒಂದು ಪರಿಹಾರವನ್ನ ಅಥವಾ ಅದಕ್ಕೇನು ಅರ್ಥ ಮಾಡ್ಕೊಳ್ಳೋ ವಿಧಾನ ಏನಿರುತ್ತೆ ಅದನ್ನ ನಾನು ನಿಮಗೆ ಹೇಳಲಿಕ್ಕೆ ಅನುಕೂಲ ಆಗತ್ತೆ. ನೋಡಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆದ್ಮೇಲೆ ನಾವು ಕಲ್ತಂತ ಇನ್ನೊಂದು ಟೆನ್ಸ್ ಯಾವ್ದಾಗಿತ್ತಪ್ಪ ಅಂತ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿತ್ತು. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದರ ಸ್ಟ್ರಕ್ಚರ್ ಏನಪ್ಪಾ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್, HAS, ಹ್ಯಾಸ್, ಹ್ಯಾವ್, ಎರಡರಲ್ಲಿ ಒಂದು ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಸೊ ಇದು ಯಾವಾಗ ಬಳಕೆ ಆಗತ್ತೆ? ಇದರ ಒಂದು ಮುಖ್ಯವಾದ ಬಳಕೆ ಕ್ರಿಯೆ ಮುಗಿದಿರುತ್ತೆ. ಕ್ರಿಯೆ ಮುಗಿದ ತಕ್ಷಣ ಇಂಥದೊಂದು ಕ್ರಿಯೆ ಮುಗಿತು ಅಂತ ಹೇಳಲಿಕ್ಕೋಸ್ಕರ ನಾವಿದನ್ನ ಬಳಸ್ತೇವೆ. ಐ ಹ್ಯಾವ್ ಜಸ್ಟ್ ಎಕ್ಸ್ಪ್ಲೈನ್ಡ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಐ ಹ್ಯಾವ್ ಜಸ್ಟ್ ಎಕ್ಸ್ಪ್ಲೈನ್ಡ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ನಾನು ಈಗ ತಾನೇ ಅದನ್ನ ವಿವರಿಸಿದ್ದೇನೆ ಅಂತ ಹೇಳುವಂಥದ್ದು. ನಂತರ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗತ್ತೆ? ಕ್ರಿಯೆ ಮುಗಿದೋಗಿದೆ. he went yesterday, she came yesterday, our headmaster arrived yesterday, ಹೀಗೆ ಹೇಳ್ತೇವೆ. ಮುಗ್ದೋಗಿರೋ ಕ್ರಿಯೆ ನಿನ್ನೆ ಮುಗೀತು, ಭೂತಕಾಲದಲ್ಲಿ ಕ್ರಿಯೆ ಮುಗೀತು, ಹೀಗಾಯ್ತು ಹಾಗಾಯ್ತು ಅಂತ ಹೇಳೋದಕ್ಕೆ ಮಾತ್ರ ನಾವು ಸಿಂಪಲ್ ಪಾಸ್ಟ್ ಅನ್ನು ಬಳಸ್ತೇವೆ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ನ ವಿಶೇಷತೆ ಏನಪ್ಪಾ ಅಂದ್ರೆ ಕ್ರಿಯೆ ಭೂತಕಾಲದಲ್ಲಿ ಮುಗಿದಿದೆ, ಮುಗಿಯಿತು ಅಂತ ಹೇಳೋ ಉದ್ದೇಶ ಮಾತ್ರ ಇರುತ್ತೆ. ನಂತರ ಅದರ ಸ್ಟ್ರಕ್ಚರ್ ಸ್ವಲ್ಪ ವಿಶೇಷವಾಗಿದೆ. ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್. ಇದರ ಪಾಸಿಟಿವ್ ವಾಕ್ಯದಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಈ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋದೇ ಇದರ ಒಂದು ವಿಶೇಷತೆ. ಆದ್ರೆ ನಾವು ಅರ್ಥ ಮಾಡ್ಕೊಂಡ ಹಾಗೆ ಇಂಗ್ಲಿಷ್ ನಲ್ಲಿ ಕ್ರಿಯೆಯನ್ನ ಸೂಚಿಸುವಂತಹ ಪದ ಸ್ವತಃ ನೆಗೆಟಿವ್ ಆಗೋದಿಲ್ಲ. ಹಾಗಾಗಿ ಹಿ ಕೇಮ್ ಯೆಸ್ಟರ್ಡೇ ಅಂತ ಹೇಳಿದಾಗ ಅವನು ನಿನ್ನೆ ಬರಲಿಲ್ಲ ಅಂತ ನಾವು ಹೇಳೋದಾದ್ರೆ, ಅವಳು ನಿನ್ನೆ ಬರಲಿಲ್ಲ ಅಂತ ಹೇಳೋದಾದ್ರೆ ಶಿ ಕೇಮ್ ನಾಟ್ ಯೆಸ್ಟರ್ಡೇ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ರೆ ಇಂಗ್ಲಿಷ್ ನಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ? ಸಿಂಪಲ್ ಪಾಸ್ಟ್ ಅಲ್ಲಿ ನೆಗೆಟಿವ್ ವಾಕ್ಯನ ಹೇಳ್ಬೇಕಾದ್ರೆ ಶಿ ಡಿಡ್ ನಾಟ್ ಕಮ್ ಯೆಸ್ಟರ್ಡೇ ಅಂತ ಹೇಳ್ಬೇಕು. ಸೊ ಅಲ್ಲಿ ಏನಾಗತ್ತೆ? ಸಬ್ಜೆಕ್ಟ್ ಪ್ಲಸ್ ಡಿಡ್ ನಾಟ್ ಪ್ಲಸ್ ಪ್ರೆಸೆಂಟ್ ವರ್ಬ್ ಆಗತ್ತೆ. ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಪಾಸಿಟಿವ್ ವಾಕ್ಯದಲ್ಲಿ ಪಾಸ್ಟ್ ವರ್ಬ್ ಅನ್ನ ಬಳಸಿದ್ರೆ ಅದರ ನೆಗೆಟಿವ್ ಮತ್ತೆ ಎಸ್ ಆರ್ ನೋ ಕ್ವಶನ್, ಡೈರೆಕ್ಟ್ ಕ್ವಶನ್ ನಲ್ಲಿ ನಾವು ಪ್ರೆಸೆಂಟ್ ನ ಬಳಸಬೇಕಾಗತ್ತೆ. ಅವಾಗ ಹೆಲ್ಪಿಂಗ್ ವರ್ಬ್ ಆಗಿ
ಡಿಡ್ ಅನ್ನ ಬಳಸ್ತೇವೆ. ಡಿಡ್ ಹೆಲ್ಪಿಂಗ್ ವರ್ಬ್ ಆದಾಗ ಮೇನ್ ವರ್ಬ್ ಏನಿರುತ್ತಲ್ಲ ಅದು ಪ್ರೆಸೆಂಟ್ ವರ್ಬ್ ಆಗತ್ತೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ನ ಸ್ಟ್ರಕ್ಚರ್ ದೃಷ್ಟಿಯಿಂದ ನಾವು ಗಮನಿಸಬೇಕಾಗಿರೋದು. ಅರ್ಥ ಆಗತ್ತಲ್ವಾ? ಹಾಗಿದ್ರೆ ನಂತರದ ಟೆನ್ಸ್ ನ ನೋಡೋಣ. ನಂತರದ ಟೆನ್ಸ್ ಯಾವ್ದಾಗಿತ್ತಪ್ಪ ಅಂತ ಹೇಳಿದ್ರೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಈಗಾಗಲೇ ಆಗೋಗಿರುವಂತಹ ಕ್ರಿಯೆ ಏನಿರುತ್ತಲ್ಲ, ಪಾಸ್ಟ್ ಆಕ್ಷನ್, ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಹೇಗೆ ನಡೀತಾ ಇತ್ತು, ಹೇಗೆ ಚಾಲನೆಯಲ್ಲಿತ್ತು ಅಂತ ವಿವರಿಸ್ಲಿಕ್ಕೆ ನಾವಿದನ್ನ ಬಳಕೆ ಮಾಡ್ತೇವೆ. ನೋಡಿ, ಇವತ್ತು ಈ ಪಾಠವನ್ನ ನೀವು ಕೇಳ್ತಾ ಇರ್ಬೇಕಾದ್ರೆ ಮೊದಲ ಬಾರಿಗೆ ಅದು ಮಂಗಳವಾರ ಆಗಿರುತ್ತೆ. ಮಂಗಳವಾರ ಬೆಳಗ್ಗೆ 8:45 ಈ ಪಾಠವನ್ನ ಕೇಳಲಿಕ್ಕೆ ಶುರು ಮಾಡಿರ್ತೀರಿ. ಕಳೆದ ವಾರ ಇದೇ ಸಮಯದಲ್ಲಿ ಐ ವಾಸ್ ಟೀಚಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಈಗ ನಾನು ನಿಮ್ಗೆ ಐ ಆಮ್ ಟೀಚಿಂಗ್ ಪಾಸ್ಟ್ ಟೆನ್ಸಸ್. ಆದ್ರೆ ಹಿಂದೆ ಇದೇ ಸಮಯದಲ್ಲಿ ಹಿಂದಿನ ಮಂಗಳವಾರ ಐ ವಾಸ್ ಟೀಚಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಹೀಗೆ ಭೂತಕಾಲದಲ್ಲಿ ಒಂದು ಕ್ರಿಯೆ ಹೇಗೆ ನಡೀತಾ ಇತ್ತು, ಚಾಲನೆಯಲ್ಲಿತ್ತು ಅಂತ ಹೇಳಲಿಕ್ಕೋಸ್ಕರ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ಬಳಸ್ಕೊಳ್ಳಿ. ಆಗತ್ತಲ್ವಾ? ರೈಟ್. ಹಾಗಿದ್ರೆ ನಂತರ ಇನ್ನೊಂದು ಟೆನ್ಸ್ ಅನ್ನ ನೋಡೋಣ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಗಿದೆಯೋ ಹಾಗೆ ಪಾಸ್ಟ್ ಅಲ್ಲೂ ಕೂಡ ಒಂದು ಪರ್ಫೆಕ್ಟ್ ಟೆನ್ಸ್ ಇದೆ, ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗತ್ತೆ. ಇದರ ಸ್ಟ್ರಕ್ಚರ್ ಏನಪ್ಪಾ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ HAD ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಐ ಹ್ಯಾಡ್ ಟಾಟ್ ಇಂಗ್ಲಿಷ್. ಐ ಹ್ಯಾಡ್ gone to Mysore. She had come 2 days before. So ಹೀಗೆ had come, she had gone, he had come ಅಂತ ಹೇಳಿ ನಾವಿದನ್ನ ಬಳಸ್ತೇವೆ. ಇಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಭೂತಕಾಲದಲ್ಲಿ ಒಂದು ಕ್ರಿಯೆ ಖಂಡಿತ ನಡೆದಿತ್ತು, ಅದು ಆಗಿತ್ತು ಅಂತ ಒತ್ತಾಯ ಮಾಡಿ ಹೇಳಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಸಾಕ್ಷಿಯಾಗಿ ಇಲ್ಲ ಶಿ ಹ್ಯಾಡ್ ಕಮ್ ಎಸ್ಟರ್ಡೇ, ನಿನ್ನೆ ಅವನು ಬಂದಿದ್ಲು, ನಿನ್ನೆ ಅವನು ಬಂದಿದ್ದ, ಖಂಡಿತವಾಗಿಯೂ ಬಂದಿದ್ದ ಅನ್ನುವಂತಹ ಒಂದು ಮೆಸೇಜ್ ಅನ್ನ, ಮಾಹಿತಿಯನ್ನ, ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೋಸ್ಕರ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೇವೆ. ಇದು ಆಗಿದೆ ಅಲ್ವಾ? ಹಾಗಿದ್ರೆ ಇನ್ನು ನಾವು ಕಲ್ತಂತ ಪಾಸ್ಟ್ ಟೆನ್ಸ್ಗಳು ಎರಡಿದಾವೆ. ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಅದನ್ನ ಈ ತರಗತಿಯ ಆರಂಭದಲ್ಲೇ ವಿವರಿಸಿದೆ. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್ ಅಥವಾ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಪಾಸ್ಟ್ ಅಲ್ಲ, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಹೀಗೆ ಹೇಳ್ತೇವೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಯಾವುದು ಅಂತ ಹೇಳಿದ್ರೆ ಅದರ ರಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಐ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲಿಷ್. ನೋಡಿ, ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್, ಶಿ ಹ್ಯಾಸ್ ಬೀನ್ ಟೀಚಿಂಗ್ ಇಂಗ್ಲಿಷ್, ಐ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲಿಷ್, ಯು ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಸೊ ಎರಡೂ ವಾಕ್ಯಗಳಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ನಾನ್ ನಿಮ್ಗೆ ಹೇಳ್ತಾನೆ ಬಂದಿದ್ದೇನೆ ಅನ್ನೋ ಅರ್ಥ ಸಿಕ್ಕಿದ್ರೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ನಲ್ಲಿ ನಾನ್ ನಿಮ್ಗೆ ಹೇಳ್ತಾನೆ ಬಂದಿದ್ದೆ, ಇಲ್ಲಿ ಬಂದಿದ್ದೇನೆ ಅನ್ನೋ ಧ್ವನಿ ಇರುತ್ತೆ, ಆದ್ರೆ ಇಲ್ಲಿ ಬಂದಿದ್ದೆ ಅನ್ನೋಂತ ಒಂದು ಧ್ವನಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಇರುತ್ತೆ. ಮಕ್ಕಳೇ, ಈ ಪಾಸ್ಟ್ ಟೆನ್ಸಸ್ ನ ಬಗ್ಗೆ ನಿಮಗೆ ಒಂದು ಐಡಿಯಾ ಬಂತು ಅಂತ ಅನ್ಕೊಳ್ತೇನೆ. ಮತ್ತೆ ಗಮನಿಸ್ಕೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಹಾಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಇವೆರಡೂ ಟೆನ್ಸ್ ಅಲ್ಲಿ ಬಹಳ ಮುಖ್ಯವಾದಂತ ಅಂಶ ನೀವು ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ, ಎರಡು ಹೆಲ್ಪಿಂಗ್ ವರ್ಬ್ ಇರುತ್ತೆ. ಒಂದು ಕಡೆ ಹ್ಯಾಸ್ ಮತ್ತೆ ಹ್ಯಾವ್ ಮೊದಲ ಹೆಲ್ಪಿಂಗ್ ವರ್ಬ್ ಆಗತ್ತೆ, ಬೀನ್ ಅನ್ನೋದು ಎರಡನೇ ಹೆಲ್ಪಿಂಗ್ ವರ್ಬ್ ಆಗತ್ತೆ. ಇವೆರಡು ಹ್ಯಾಸ್ ಹ್ಯಾವ್ ಬೀನ್ ಬಂದು ಅಂತ ಹೇಳಿದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹ್ಯಾಡ್ ಬೀನ್ ಬಂತು ಅಂತ ಹೇಳಿದ್ರೆ ಅದು
ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ. ದೇ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್, ದೇ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲಿಷ್. ಈ ಎರಡು ಟೆನ್ಸ್ಗಳು ಬಹಳ ಮುಖ್ಯವಾದಂತ ಟೆನ್ಸ್ಗಳಾಗತ್ತೆ ಇಂಗ್ಲಿಷ್ ನಲ್ಲಿ. ಸ್ವಲ್ಪ ಇವುಗಳ ಬಳಕೆ ಸ್ವಲ್ಪ ಕಡಿಮೆ, ಹಾಗಾಗಿ ಬಹಳ ಬೇಗ ಮರ್ತು ಹೋಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಕ್ಕಳೇ, ನೀವು ಇದನ್ನ ಒಂದ್ ಕಡೆ ಬರೆದಿಟ್ಕೊಂಡು ಆಗಾಗ್ಗೆ ದಿನಕ್ಕೊಮ್ಮೆನಾದ್ರೂ ಇದನ್ನ ಓದೋದು ಮತ್ತೆ ಒಂದು ಸರಿನಾದ್ರೂ ಬರೆಯೋದು ಮಾಡಿದ್ರೆ ಇದರ ಸ್ಟ್ರಕ್ಚರ್ ನಿಮ್ಮ ತಲೆನಲ್ಲಿ ಉಳ್ಕೊಳತ್ತೆ. ಅವಾಗ ನಿಮಗೆ ಇಂಗ್ಲಿಷ್ ಅನ್ನ ಬಳಸೋದು ಸ್ವಲ್ಪ ಅನುಕೂಲ ಆಗತ್ತೆ, ಸರಾಗ ಆಗತ್ತೆ. ಮಕ್ಕಳೇ, ಈ ಟೆನ್ಸಸ್ ಅನ್ನ ಕಲಿಬೇಕಾದ್ರೆ 2-3 ಮುಖ್ಯವಾದಂತ ಅಂಶಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಹೇಳ್ತೇನೆ, ಒಂದು ಸಬ್ಜೆಕ್ಟ್, ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್. ನಂಬರ್ ಅಂತ ಹೇಳಿದಾಗ ಸಿಂಗ್ಯುಲರ್ ಮತ್ತೆ ಪ್ಲೂರಲ್, ಪರ್ಸನ್ ಅಂತ ಹೇಳಿದಾಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಸಿಂಗ್ಯುಲರ್ ಏಕವಚನ, ಪ್ಲೂರಲ್ ಬಹುವಚನ, ಇದು ನಿಮ್ಗೆ ಅರ್ಥ ಆಗತ್ತೆ. ಫಸ್ಟ್ ಪರ್ಸನ್ ಅಂದ್ರೆ ಮಾತಾಡೋರು, ಸೆಕೆಂಡ್ ಪರ್ಸನ್ ಮಾತಾಡೋರ ಮಾತನ್ನ ಕೇಳಿಸ್ಕೊಳ್ಳೋರು, ಥರ್ಡ್ ಪರ್ಸನ್ ಅಂತ ಹೇಳಿದ್ರೆ ಈ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಇಬ್ರು ಸೇರಿ ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಅದನ್ನ ಥರ್ಡ್ ಪರ್ಸನ್ ಅಂತ ಹೇಳ್ತೇವೆ. ನಂತರ ಸಿಂಗ್ಯುಲರ್ ನಿಮ್ಗೆ ಅರ್ಥ ಆಗತ್ತೆ, ಒಂದಿರುವಂತದ್ದು. ಪ್ಲೂರಲ್ ನಿಮ್ಗೆ ಅರ್ಥ ಆಗತ್ತೆ, ಒಂದಕ್ಕಿಂತ ಹೆಚ್ಚಿರುವಂತದ್ದು. ಈ ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್ ನಮ್ಗೆ ಯಾಕೆ ಮುಖ್ಯ ಅಂತ ಹೇಳಿದ್ರೆ, ಹೆಲ್ಪಿಂಗ್ ವರ್ಬ್ ಅನ್ನ ಒಂದಕ್ಕಿಂತ ಹೆಚ್ಚಿದ್ರೆ ಅಂದ್ರೆ ಈಸ್, ಆಮ್, ಆರ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಈ ರೀತಿ ಒಂದಕ್ಕಿಂತ ಹೆಚ್ಚು ಆಯ್ಕೆಯ ಅವಕಾಶ ಇದ್ದಾಗ ಅದನ್ನ ಆ ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್ ನ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ಬೇಕು. ಅಲ್ಲ ಸರ್, ಯಾಕೆ ಹೀಗೆ ಅಂತೇನಾದ್ರೂ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಒಂದೇ. ಇಂಗ್ಲಿಷ್ ಬಳಕೆ ಮಾಡಿದ ಮೂಲ ನಿವಾಸಿಗಳಿದಾರಲ್ಲ, ಮೂಲ ಬಳಕೆದಾರರಿದ್ದಾರಲ್ಲ, ಇಂಗ್ಲೆಂಡ್ ನಲ್ಲಿ ಇಂಗ್ಲಿಷ್ ಅನ್ನ ಬಳಸುವವರು, ಮಾತೃಭಾಷೆಯಾಗಿ ಹೊಂದಿರುವಂತವ್ರು, ಅವರು ಇದನ್ನ ಹೀಗೆ ಬಳಸ್ತಾರೆ. ಅದೇ ವ್ಯಾಕರಣದ ನಿಯಮ ಆಗಿದೆ. ಹಾಗಾಗಿ ನಾವು ಅದನ್ನ ಹಾಗೆ ಬಳಸ್ಕೊಳ್ತಾ ಹೋಗ್ಬೇಕು. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಇನ್ನೊಂದು ನೆನ್ಪಿಟ್ಕೊಳ್ಬೇಕಾದ ಅಂಶ ಏನಪ್ಪಾ ಅಂದ್ರೆ, ಈ ಇಂಗ್ಲಿಷ್ ಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನುವ ಒಂದು ವ್ಯವಸ್ಥೆ ಇದೆ. ಯಾಕಂದ್ರೆ ಇಂಗ್ಲಿಷ್ ನ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗೋದಿಲ್ಲ. ಅವುಗಳನ್ನ ನೆಗೆಟಿವ್ ಮಾಡ್ಲಿಕ್ಕೋಸ್ಕರ ನಾವು ಇನ್ನೊಂದು ಕ್ರಿಯಾಪದದ ಸಹಾಯವನ್ನ ಕೊಳ್ತೀವಿ. ಅವುಗಳನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ಮತ್ತೆ ಪ್ರತಿಯೊಂದು ಟೆನ್ಸ್ ಅಲ್ಲೂ ಅದರದೇ ಆದಂತಹ ಹೆಲ್ಪಿಂಗ್ ವರ್ಬ್ಗಳು ಇರುತ್ತೆ. ಅದು ಫಿಕ್ಸ್ಡ್ ಆಗಿರುತ್ತೆ. ಅದ್ಯಾವುದು ಅನ್ನೋದನ್ನ ನಾವು ಸರಿಯಾಗಿ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇದು ಎರಡನೇದು ಬಹಳ ಮುಖ್ಯವಾದಂತ ಅಂಶ. ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ರೀತಿಯ ಟೆನ್ಸ್ ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಬ್, ಈಸ್, ಆಮ್, ಆರ್ ಅನ್ನೋದಿದೆಯಲ್ಲ, ಅದು ಒಂದೇ. ಆ ಮೂರರಲ್ಲಿ ಒಂದನ್ನ ನಾವು ಆರಿಸ್ಕೊಳ್ಬೇಕು. ಆದ್ರೆ ಇಲ್ಲಿ ಹ್ಯಾಡ್ ಬೀನ್ ಬರುತ್ತೆ, ಹ್ಯಾಸ್, ಹ್ಯಾವ್, ಬೀನ್ ಬರುತ್ತೆ. ಇಲ್ಲಿ ಈ ರೀತಿಯ ಬಳಕೆಯಲ್ಲಿ ಒಂದಕ್ಕಿಂತ ಹೆಚ್ಚು ಹೆಲ್ಪಿಂಗ್ ವರ್ಬ್ಗಳು ಬಂದಾಗ ಮೊದಲ ಹೆಲ್ಪಿಂಗ್ ವರ್ಬ್ ಅನ್ನ ನೆಗೆಟಿವ್ ಮಾಡಬೇಕು, ಎರಡನೇ ಹೆಲ್ಪಿಂಗ್ ವರ್ಬ್ ಅನ್ನ ಹಾಗೆ ಬಿಟ್ಬಿಡ್ಬೇಕು. ಅದರಲ್ಲಿ ಏನು ವ್ಯತ್ಯಾಸವನ್ನ ನಾವು ಮಾಡಬಾರದು. ಈ 3 ಅಂಶಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಟೆನ್ಸಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಸುಲಭ ಆಗ್ತದಲ್ವಾ? ಸೊ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಸಿಂಪಲ್ ಫ್ಯೂಚರ್ ಟೆನ್ಸ್, ಹಾಗೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮತ್ತೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಇಷ್ಟು 3 ಟೆನ್ಸ್ ಗಳನ್ನ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಕಲಿಸ್ಕೊಡ್ತೇನೆ. ಸೊ ಅಲ್ಲಿ ತನಕ ನೀವು ನಾನು ಇದುವರೆಗೆ ಹೇಳ್ಕೊಟ್ಟಂತ ಟೆನ್ಸಸ್ಸಿನ ಪಾಠ ಏನಿದೆ ಅದನ್ನ ಒಂದ್ ಕಡೆ ಬರ್ದಿಟ್ಕೊಂಡಿದ್ದೀರಲ್ವಾ? ಅದನ್ನ ದಿನಕ್ಕೆ 1 ಅಥವಾ 2 ಬಾರಿ ಓದಿ ಅದನ್ನ ಬರೀರಿ. ಆಗ ನಿಮಗೆ ಸರಿಯಾಗಿ ಅರ್ಥ ಆಗಿರೋದು ನಿಮಗೆ ಮನದಟ್ಟಾಗತ್ತೆ. ಅವಾಗ ಇಂಗ್ಲಿಷ್ ಬಳಕೆಯಲ್ಲಿ ನೀವು ಉತ್ತಮ ಅಂಕಗಳನ್ನ ಗಳಿಸೋದಷ್ಟೇ ಅಲ್ಲ, ಉತ್ತಮ ಬಳಕೆದಾರರು ಕೂಡ ನೀವು ಆಗ್ಬೋದು. ಯು ಕ್ಯಾನ್ ಬಿ ಗುಡ್ ಯೂಸರ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಗುಡ್ ಬೈ. ಬಾಯ್. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ನನ್ನ ಬುದ್ಧಿಯೇ ನೀನು. ಶಾಲೆಯು ಮನೆಯ
ಬೆಳಕಿಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಕೇಳುಗರೆ, ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಕೆ ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.